ಈಗ ಮೂವರಿದ್ದಾರೆ ನಿಮ್ಮ ಹಿಂದೆ ಯಾರೋ 3 ಜನ ಇದ್ದಾರೆ ಅನ್ನೋ ಥರ ಇವನ್ ನಮಗೆ ಅವರ ಯಾರೋ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು ನಾನು ಯಾವತ್ತೂ ಅವ್ರು ಯಾವತ್ತೂ ಕುಡಿತಿರ್ಲಿಲ್ಲ ಕುಡಿಯದ ವ್ಯಕ್ತಿನ ಕುಡಿಸಿ ಈ ಥರದ್ದೆಲ್ಲ ನೀವು ಹೇಳಿಸಿದ್ದೀರಿ ಬಾಯಲ್ಲಿ ಅದಕ್ಕೆ ಇನ್ನೂ ಬೇರೆ ಬೇರೆ ಕನೆಕ್ಷನ್ಗಳಿದೆ ಇದು ಅಷ್ಟು ಮಾತ್ರ ಕಟ್ ಮಾಡಿ ಕಳಿಸ್ತಾ ಇದ್ದಾರೆ ಈ ಥರದ್ದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳಿ ನಾನು ಅವನು ಕುಡಿಸಿದ್ದೇನಂತ ಅದು ಹೆಂಗೆ ಸಾಧ್ಯ? ದಯವಿಟ್ಟು ಅದು ತನಿಖೆ ಆಗಬೇಕು. ದಯವಿಟ್ಟು ಪ್ರತಿಯೊಂದೂ ತನಿಖೆ ಆಗಬೇಕು. ಆತ ನಮ್ಮ ಮನೆಗೆ ಬರೋವಂಥ ದಿನ ಆ ನೆಟ್ವರ್ಕು ಎಲ್ಲೆಲ್ಲಿ ಅವ್ನ ಮೊಬೈಲ್ ಇತ್ತು, ನನ್ನ ಮೊಬೈಲ್ ಇತ್ತು, ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಅದಾದಮೇಲೆ ಅವನು ಮತ್ತು CCTV ಕ್ಯಾಮ್ರಾ ತೆಗ್ಸಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಅವ್ನ ಕೈಯಲ್ಲಿ ಏನು ಎಣ್ಣೆ ಬಾಟ್ಲಿ ಬಂದಿರೋದು ಗೊತ್ತಾಗುತ್ತೆ. ಆತ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿರ್ತಾನೆ ಅಂತ ಗೊತ್ತಾಗಿರುತ್ತೆ. ಆತನ ಜೊತೆ ಇನ್ನೊಬ್ಬ ಬಂದು ಕಾರಲ್ಲೇ ಇರ್ತಾನೆ. ಅವತ್ತು ಬೆಳಗಿನ ಜಾವದವರೆಗೂ ಮನೆಗೆ ಬಂದು ನನಗೆ ಹೊಡೆದು ಬಡ್ದು ಸಿಂಕು ಕಮಾಡ್ ಅದ್ರದ್ದು ಎಲ್ಲ ಸಾಕ್ಷಿಗಳಿದ್ದಾವೆ. ಹೊಡೆದು ಬಡ್ದು ದೌರ್ಜನ್ಯ ಮಾಡಿ ನಂಗೆ ತಡ್ಕೊಳಕ್ಕಾಗದೆ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಅವಾಗ ಕರ್ಸ್ಕೋತೀನಿ. ಆ ಭಯದಲ್ಲಿ ಇವ್ನು ಕುಡಿದು ಮಾತಾಡಿರೋವಂಥದ್ದು ಅದೆಲ್ಲ.